ಮಹಿಳಾ ಸೇವಾ ಕೇಂದ್ರ ಹಾಗೂ ಕನ್ನಡ ಮಹಿಳಾ ಮಂಡಳ ಒಕ್ಕೂಟದ ವತಿಯಿಂದ ಈ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಸೇಂಟ್ ಚಾರ್ಲ್ಸಿನ ಅಧ್ಯಕ್ಷರಾದಂಥ ಹೆಲೆನ್ ಅವರಿಗೆ ವಂದಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ತಾಯಿದವರನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಏಕೆಂತಂದ್ರೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಿಳಾ ದಿನಾಚರಣೆಗಾಗಿ ಸೇರಿರೋದು ಬಹಳ ಖುಷಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಬರಬೇಕಾಗಿತ್ತು. ಅವರು ಊರು ನಿಲ್ದಾಣದಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬಹುದು ನನಗೆ ತುಂಬಾ ಸೌಭಾಗ್ಯ ಮತ್ತು ಖುಷಿ ತಂದಿದೆ. ಯಾಕಪ್ಪ ಅಂತಂದ್ರೆ ಹೆಣ್ಮಕ್ಳು ಅಂತಂದ್ರೆ ಇವತ್ತು ನಾವು ಭೂಮಿ ತಾಯಿಗೆ ಹೋಲಿಕೆ ಮಾಡ್ತೀವಿ. ಇವತ್ತು ಹೆಣ್ಮಕ್ಳಲ್ಲಿ ಇರುವಂತ ಒಂದು ಒಳ್ಳೆ ಗುಣಗಳು, ಅವರಲ್ಲಿರುವಂತ ಸಮಾಧಾನ, ಅವರಲ್ಲಿರುವಂತ ಒಂದು ಸೇವಾ ಮನೋಭಾವವನ್ನು ನೋಡ್ತಾ ಇದ್ರೆ ಹೆಣ್ಮಕ್ಳಿಗೆ ದೇವರು ಎಷ್ಟೊಂದು ಶಕ್ತಿ ಕೊಟ್ಟಿರಂತ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಇವತ್ತು ದಿನ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಕ್ಕಳು ಮಹಿಳೆಯರು ಪಾತ್ರ ಏನಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳನ್ನು ಸಾಕೋದ್ರಿಂದ ಹಿಡಿದು ಶಾಲೆ ಕಳಿಸೋದ್ರಿಂದ ಹಿಡಿದು ಗಂಡನರಿಗೆ ಊಟ ತಿಂಡಿ ಮಾಡೋದ್ರಿಂದ ಹಿಡಿದು ಇಷ್ಟೆಲ್ಲ ಒಂದು ಸೇವೆಯನ್ನ ಮಾಡೋದು ಅಂತಂದ್ರೆ ಪ್ರಪಂಚದಲ್ಲಿ ಹೆಣ್ಣು ಮಗಳೇ. ಹಾಗಾಗಿ ನಾವು ಹೆಣ್ಣು ಮಗಳನ್ನ ದೇವರ ಸಮಾನ ಅಂತ ಕಾಣ್ತೀವಿ. ಇವತ್ತು ಇಷ್ಟೊಂದು ಪ್ರಪಂಚ ಬೆಳೀತಾ ಇದೆ ಅಂದ್ರೆ ನಮಗೆ ಎಲ್ಲರಿಗೂ ಜನ್ಮ ಕೊಡುವಂತ ತಾಯಿ ಇರುವಂತಂದ್ರೆ ನೀವೇ. ಹಾಗಾಗಿ ನೀವು ದೇವರ ಸಮಾನ ಅಂತ ನಾವು ಮಹಿಳೆಯರನ್ನ ಗೌರವದಿಂದ ಕಾಣಬೇಕು. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಇದನ್ನೆಲ್ಲ ಆಯೋಜಿಸಿದಂತ ಎಲ್ಲ ನಮ್ಮ ತಾಯಂದಿರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ನಡೀತಾ ಇದೆ ಅನ್ನೋದಕ್ಕೋಸ್ಕರ ಈ ನಮ್ಮ ಸೇಂಟ್ ಚಾರ್ಲ್ಸಿನ ಸಂಸ್ಥೆ ಇದಕ್ಕೆ ಕಾರಣ ಅಂತ ಈ ಸಂದರ್ಭ ಹೇಳಿ, ಅವರು ಕೂಡ ಒಳ್ಳೆ ವಿದ್ಯಾಭ್ಯಾಸನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸಮಾಜದಲ್ಲಿ ಇವತ್ತು ಏನಾದರೂ ಹೆಣ್ಮಕ್ಳು ಒಳ್ಳೆಯ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಹೆಚ್ಚು ನರ್ಸಿಂಗ್ ಕೆಲಸವನ್ನು ಮಾಡುವಂತ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರೋದು ಕೂಡ ಇವತ್ತು ಹೆಣ್ಮಕ್ಳೇ. ಇವತ್ತು ಚಂದ್ರಲೋಕದಲ್ಲೂ ಕೂಡ ಹೋಗಿ ಸಾಧನೆ ಮಾಡಿರೋಂಥ ಪ್ರಪ್ರಥಮವಾದಂಥ ಮಹಿಳೆ ಪ್ರಪಂಚದಲ್ಲಿ ಅಂತಂದ್ರೆ ಮಹಿಳೆ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ರಂಗಗಳಲ್ಲೂ ಕೂಡ ಅತಿ ಹೆಚ್ಚು ಒಂದು ಸಾಧನೆಯನ್ನು ಮಾಡುವಂತ ಶಕ್ತಿ ದೇವರು ಕೊಟ್ಟಿರೋದಂದ್ರೆ ಮಹಿಳೆಯರಿಗೆ. ಹಾಗಾಗಿ ಮಹಿಳೆಯರೇ ಪ್ರಧಾನರು, ಮಹಿಳೆಯರೇ ಸರ್ವಶ್ರೇಷ್ಠ ಅಂತ ಈ ಸಮಯದಲ್ಲಿ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತಾಯಿಗಳಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಮಹಿಳಾ ದಿನವನ್ನು ನೀವು ಆಚರಿಸ್ತಾ ಇದ್ದೀರಿ. ಆದರೆ ಈ ವರ್ಷ ರೈತರಿಗಾಗಿ ಅಂತಾರಾಷ್ಟ್ರೀಯ ವರ್ಷವನ್ನು ಸಮರ್ಪಿತ ಮಾಡಿದ್ದಾರೆ. ನೀವು ನೋಡಿರ್ಬೋದು ಪುಸ್ತಕಗಳಲ್ಲಿ, ಮ್ಯಾಗಝೀನ್ನಲ್ಲಿ ಭಾರತದ ಹೆಂಗಸು, ಅದು ಕೂಡ ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ಚಿತ್ರಗಳನ್ನು ನೀವು ನೋಡ್ತೀರಿ. ಅದಕ್ಕೋಸ್ಕರ ಇದು ಮಹಿಳೆಯರಿಗಾಗಿ ಸಮರ್ಪಿಸಿದ ಒಂದು ಹೊಸ ಮಹಿಳೆಯರ ವರ್ಷ. ಎಲ್ಲ ಕ್ಷೇತ್ರಗಳಲ್ಲಿ ಪುರುಷನಿಗೆ ಸರಿಸಮಾನವಾಗಿ ನಿಂತು ತನ್ನ ಸಾಮರ್ಥ್ಯದ ಅರಿವನ್ನು ಮೂಡಿಸಿದ್ದಾರೆ. ಆಧುನಿಕ ಭಾರತದಲ್ಲಿ ಮಹಿಳಾ ಶಕ್ತಿ ಎಂಬ ಪದ ತೂಕದ ಅರ್ಥವನ್ನು ಹೆಚ್ಚುಗೂಡಿಸುತ್ತದೆ. ನಡುರಾತ್ರಿಯಲ್ಲಿ ಮಹಿಳೆಯೊಬ್ಬಳು ನಿರ್ಭಯವಾಗಿ ಏಕಾಂಗಿ ನಡೆದಾಗ ಸರಿಯಾದ ಮಹಿಳೆಯ ವಿಚಾರವನ್ನು, ವೈಭವವನ್ನು ಕೊಂಡಾಡಬಹುದು ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ಪ್ರಸ್ತುತ ಪುರುಷ ಪ್ರಧಾನ ರಾಷ್ಟ್ರ ಭಾರತದಲ್ಲಿ ಮಹಿಳೆಯರು ಪುರುಷರಷ್ಟೇ ಸಮಾನವಾಗಿ ಎದ್ದು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಇದು ಸತ್ಯವೇ ಸರಿ. ವಿಚಾರ ನಿಜವಾಗಿ ಅದು ಮಹಿಳೆಯ ಸಬಲೀಕರಣವಾಗಿದೆ. ಗಾಂಧೀಜಿಯವರ ಮುಂದಾಲೋಚನೆಯಂತೆ ಜಾಗತಿಕ ಮಟ್ಟದಲ್ಲಿ ಮಹಿಳೆ ಒಂದು ರತ್ನವಾಗಿ ಹೊಳೆಯುತ್ತಾರೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರಧಾನಿ ಪ್ರತಿಭಾ ಪಾಟೀಲ್, ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಸೇನೆಯ ಭಾರತೀಯ ಮೊದಲ ಮಹಿಳೆ ಪುನೀತಾ ಅರೋರಾ ಮತ್ತು ಪ್ರಿಯಾ ಜಿಗಿನಿ.